ಮನಸ್ಸಿನ ಆಟ ನಮಗೆ ಏನು ಮಾಡುತ್ತೆ ಅಂತ ಹೇಳ್ತೀನಿ. ಇದು ಎಷ್ಟೋ ಸತಿ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ನಾವು ಗಮನಿಸ್ಬೇಕಷ್ಟೇ. ನಮ್ಮ ಬಗ್ಗೆ ನಾವೇನೋ ಒಂದು ಅಂದ್ಕೊಂಡ್ಬಿಡ್ತೀವಿ. ಯಾಕೆ ಅಂದರೆ ನಮ್ಮಲ್ಲಿ ನಾನು ಅನ್ನೋದು ಅಹಂಕಾರ ಬೇಗ ನೆಗೆಟಿವ್ನೇ ಯೋಚನೆ ಮಾಡೋದು. ನಾನು ವೀಕು, ನನಗೇನು ಗೊತ್ತಾಗಲ್ಲ, ನಾನು ಏನು ಕೈ ಹಾಕಿದ್ರೂ ಕೆಲಸ ಆಗಲ್ಲ, ಈ ಥರದ್ದೆಲ್ಲ. ಯಾಕೆ ಅಂದರೆ ಹಾಗೆ ಅದು ಈಗೋ ಕೆಲಸನೇ ಅದು. ತುಂಬ ನಮ್ಮನ್ನು ಅಲ್ಲಿಡೋದು ಅಥವಾ ಇಲ್ಲಿಡೋದು, ಬ್ಯಾಲೆನ್ಸ್ ಆಗಿರೋಕ್ಕೆ ಬಿಡೋದೇ ಇಲ್ಲ. ಅದು ಅದರ ಸ್ವಭಾವ. ನಮಗೇನಾದ್ರು ಲೋ ಫೀಲಿಂಗ್ ಬಂದಾಗ ಹಾಗೆ ಅಂದ್ಕೊಂಡ್ಬಿಟ್ರೆ, ಅದೂ ಸ್ವಲ್ಪ ಸಪೋರ್ಟಿಂಗ್ ಆಗಿರೋರೆಲ್ಲ ನಮ್ಮ ಈಗೋನೇ ಸಪೋರ್ಟ್ ಮಾಡ್ತಾಯಿದ್ರೆ, ನೀನು ಹಾಗಿದೆ ಇರ್ತೀಯ ಅಂದ್ಕೊಂಡಿದ್ದೆ, ನೀನು ಹೀಗಿದೆಯಾ, ನೀನು ಹಾಗಿರಬೇಕಾಗಿತ್ತು, ನೀನು ಹೀಗಿದೆಯಾ ಅಂತ ಅಂದ್ಕೊಂಡು ನೀನಿಷ್ಟೇ ಅಂತೆಲ್ಲ ಅಂತ ಇದ್ದರೆ ಅದೆಲ್ಲ ಹೋಗುತ್ತೆ ತಲೆಗೆ. ಅದು ಆವಾಗ ನಾವು ರೀಕನ್ಫರ್ಮ್ ಮಾಡ್ಕೊಳ್ತಾ ಇರ್ತೀವಿ. ಅದು ಒಳಗಡೆ ಬ್ರೈನಲ್ಲಿ ಸೆಟಪ್ ಆಗೋಗುತ್ತೆ. ಯಾವಾಗ ನಿಮ್ಮದರಲ್ಲೇ ನಿಮ್ಮ ಬಗ್ಗೆ ಒಂದು ಐಡಿಯಾ ಸೆಟಪ್ ಆಗೋಯ್ತೋ, ಫಾಲ್ಸ್ ಐಡಿಯಾ ಅದು ಆ್ಯಕ್ಚುಲಿ ಸೆಟಪ್ ಆಗೋಯ್ತು, ನೀವು ಎಷ್ಟು ಸತಿ ಗೆದ್ದಿರ್ತೀರ ಗೊತ್ತಾ? ಎಷ್ಟು ಸತಿ? 99 ಸತಿ ಗೆದ್ದಿರ್ತೀರ. ಒಂದು ಸತಿ ಸೋತಾಗ ನನ್ನ ಯೋಗ್ಯತೆಯೇ ಇಷ್ಟು, ನನಗೆ ಗೊತ್ತಿತ್ತು ನಾನು ಹೀಗೆ ಅಂತ, ನಾನು ಯಾವಾಗಲೂ ಹೀಗೆ ಅಂತ ನೀವು ಮಾಡ್ಕೊಂಡ್ಬಿಡ್ತೀರ. ಅದರಿಂದ ಸ್ಪಿರಿಚುಯಾಲಿಟಿ ಎಷ್ಟು ಮುಖ್ಯ ಅಂದರೆ, ಸ್ಪಿರಿಚುವಲಲ್ಲಿ ಫಾಲ್ಸ್ ಈಗೋದು ಆಟ ಇರೋದೇ ಇಲ್ಲ. ನಿಮಗೆ ಬರ್ತಾ ಬರ್ತಾ ರೀಕನ್ಫರ್ಮ್ ಆಗ್ತಾ ಇರುತ್ತೆ, ನಾನಿದ್ಯಾವುದೂ ಅಲ್ಲ, ನಾನಿದ್ಯಾವುದೂ ಅಲ್ಲ, ಫೇಲ್ಯೂರು ನಂದಲ್ಲ, ಗೆದ್ದರೂ ನಾನಿದಲ್ಲ, ನನಗೇನೋ ಒಂದು ಶಕ್ತಿ ಒಳಗಡೆ ಇದೆ ಅಂತ. ಅದು ರೀಕನ್ಫರ್ಮ್ ಆಗ್ತಾ ಇರುತ್ತೆ, ಅದು ಬ್ರೈನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅದು ಒಂದು ಬ್ರೈನಲ್ಲಿ ರೆಕಾರ್ಡ್ ಆಗ್ತಾ ಇದ್ದಾಗ ನಮಗೆ ಯಾರು ಏನಂದ್ರೂ ಏನು ಅನಿಸಲ್ಲ, ಏರುಪೇರು ಆಗಲ್ಲ, ನಾವು ಬ್ಯಾಲೆನ್ಸಲ್ಲಿ ಇರ್ತೀವಿ. ಅದಕ್ಕೆ ಒಂದು ವಯಸ್ಸಿಗೆ ಕರೆಕ್ಟಾಗಿ ಗಾಯತ್ರಿ ಮಂತ್ರ ಕೊಟ್ಟು ಒಂದು ಸ್ಪಿರಿಚುಯಾಲಿಟಿಗೆ ತೊಗೊಂಬಂದುಬಿಟ್ರೆ ಮಕ್ಕಳನ್ನ, ಬುದ್ಧಿ ಸಮತೋಲನದಲ್ಲಿ ಇರುತ್ತೆ, ನಮಗೆ ಗೊತ್ತಾಗತ್ತೆ.